ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಆರಾಮಿದ್ದೀರಾ ಅನ್ಕೊಳ್ತೇನೆ. ನಾನು ಕೂಡ ಆರಾಮವಾಗಿದ್ದೇನೆ. ಕಾವೇರಿ ನದಿ ನೀರು ಹಂಚಿಕೆ ವಿವಾದವನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಸ್ವರೂಪವನ್ನ ಕೂಡ ಪಡ್ಕೊಳ್ತಾ ಇದೆ. ಯಾಕಂದ್ರೆ ತಮಿಳುನಾಡಿಗೆ ನೀರನ್ನ ಬಿಡಲಿಕ್ಕೆ ಸಾಧ್ಯ ಇಲ್ಲ ಎಂದು ನಮ್ಮ ಒಂದು ಕರ್ನಾಟಕ ಸರ್ಕಾರ ಒಂದು ಸ್ಪಷ್ಟನೆಯನ್ನ ಕೂಡ ಪಡಿಸಿದೆ. ಇದರಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯು ಸುಮಾರು 15 ದಿನಗಳವರೆಗೆ ಸುಮಾರು 3500 ಕ್ಯೂಸೆಕ್ಗಳಷ್ಟು ನೀರನ್ನ ಇದರ ಒಂದು ಮಾತಿನ ನಿರ್ಧಾರವನ್ನು ಮಾಡಬೇಕೆಂದು ಒಂದು ಆದೇಶವನ್ನ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಒಂದು ಕಾವೇರಿ ನೀರಿನ ವಿವಾದದ ನಡುವೆ ಅದರ ಒಂದು ನಿರ್ವಹಣಾ ಪ್ರಾಧಿಕಾರದಲ್ಲಿ ಒಂದು ಸಭೆಯನ್ನ ಕೂಡ ಮಾಡಿದ್ರು. ಯಾಕಂದ್ರೆ ಜುಲೈ 30ರಂದು ಮಧ್ಯಾಹ್ನ ಸಮಯ 2:30ಕ್ಕೆ ದೆಹಲಿಯಲ್ಲಿ ಅದರ ಒಂದು ಸಭೆಯನ್ನ ಕೂಡ ನಡೆಯಲಿದೆ. ಆದರೆ CWMA ನ ಅಧ್ಯಕ್ಷರು ಈ ಒಂದು ಸಭೆಯನ್ನ ನಡೆಸ್ತಾರೆ. ಯಾಕಂದ್ರೆ ಅದರ ಒಂದು ಮಹತ್ವವನ್ನು ಕೂಡ ತೆಗೆದುಕೊಂಡಿದ್ದಾರೆ ಅವರು. ಈ ಒಂದು ಕಾವೇರಿ ನೀರು ನಿಯಂತ್ರಣ ಮಂಡಳಿ ಒಂದು ಸಭೆಯನ್ನ ನಡೆಸುವುದರ ಮುಖಾಂತರ ಜುಲೈ 28ರಂದು CWRCಯಲ್ಲಿ ಕೂಡ ಇದರ ಒಂದು ಸಭೆಯನ್ನ ಕೂಡ ನಡೆದಿತ್ತು. ಆ ಸಂದರ್ಭದಲ್ಲಿ ನಮ್ಮ ಈ ಒಂದು ಕರ್ನಾಟಕವು ಕೂಡ ಬಿಳಿಗುಂಡ್ಲುವಿನಲ್ಲಿ ಜುಲೈ 29ನೇ ತಾರೀಕಿನಿಂದ 15 ದಿನಗಳ ಕಾಲ ಒಟ್ಟಾರೆಯಾಗಿ ಸುಮಾರು 4.56 TMCಗಳಷ್ಟು ನೀರನ್ನ ಬಿಡುಗಡೆ ಮಾಡಲಿಕ್ಕೆ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಇದರ ಒಂದು ವಿರೋಧದ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದು ಪ್ರತಿಭಟನೆಯನ್ನ ನಡೆಸುವುದರ ಹಿನ್ನೆಲೆಯಲ್ಲಿ ನಮ್ಮ ಈ ಒಂದು ಕರ್ನಾಟಕದ ವಾದ ಏನಿರಬೇಕು, ತಮಿಳುನಾಡಿನಲ್ಲಿ 41 TMC ಅಷ್ಟು ನೀರು, ಆನಂತರ ಮೆಟ್ಟೂರು ಜಲಾಶಯದಲ್ಲಿ 36 TMC ಅಷ್ಟು ನೀರು, ಈ ಒಂದು ನೀರಾವರಿಗೆ ಅವಶ್ಯಕತೆ ಇರುವಂತಹ 1 TMC ನೀರಿನ ದರದಲ್ಲಿ 40 ದಿನಗಳ ಒಂದು ನೀರನ್ನ ಕೂಡ ಪೂರೈಕೆ ಮಾಡಬೇಕಾಗಿದೆ ಇಲ್ಲಿ. ಇದು ಇಷ್ಟೇ ಅಲ್ಲದೆ ತಮಿಳುನಾಡಿಗೆ ಈಗಾಗಲೇ ಈಶಾನ್ಯ ಮಾನ್ಸೂನ್ ನಿಂದ ಒಂದು ಮಳೆಯನ್ನ ಕೂಡ ಆಗಲಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಮಳೆ ಆಗ್ತಾ ಇಲ್ಲ. ಇದು ಇಷ್ಟೇ ಅಲ್ಲದೆ ಈ ಒಂದು ಕಾವೇರಿ ಕಣಿವೆಯನ್ನ ಸುಮಾರು 4 ಜಲಾಶಯಗಳಿಗೆ ಅದರ ಒಂದು ಒಳಹರಿವು ಸುಮಾರು 30 ವರ್ಷಗಳ ಸರಾಸರಿಗಿಂತ 65.86% ವರೆಗೆ ಈ ಒಂದು ನೀರನ್ನ ಕೂಡ ಕಡಿಮೆಯಾಗಿದೆ. ಯಾಕಂದ್ರೆ ಒಂದು ಜಲಾಶಯದಲ್ಲಿರುವಂತಹ ಒಂದು ನೀರಿನ ಸಂಗ್ರಹ ಕಾವೇರಿ ಜಲನಯನ ಪ್ರದೇಶಕ್ಕೆ ಮಾತ್ರ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು ಹಾಗೂ ಕೆಲವೊಂದಿಷ್ಟು ಅವಶ್ಯಕತೆಗಳಿಗೆ ಮಾತ್ರ ಬಳಕೆಯನ್ನು ಮಾಡಬೇಕಾಗಿದೆ. ಈ ಒಂದು ಉದ್ದೇಶದಿಂದ ಈ ಒಂದು ನೀರನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಎಂದು ಹೇಳಿದ್ದಾರೆ. ಯಾಕಂದ್ರೆ ಒಂದು ಮೇಲ್ಮನವಿಯ ಸಿದ್ಧತೆ ಏನಿರಬೇಕು, ಈ ಒಂದು ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸುವ ವಿಚಾರವಾಗಿ ಈ ಒಂದು ಕಾವೇರಿ ನೀರು ನಿಯಂತ್ರಣ ಸಮಿತಿಯಲ್ಲಿ ಈ ಒಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಒಂದು ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಅಡ್ವೊಕೇಟ್ ಜನರಲ್ ರವರು ಅದರೊಂದಿಗೆ ಕಾನೂನು ತಜ್ಞರು ಕೂಡ ಎಲ್ಲಾ ಅಧಿಕಾರಿಗಳು ಸೇರಿ ಒಂದು ಸಭೆಯನ್ನ ಕೂಡ ಮಾಡಬೇಕಾಗಿದೆ. ಇದರೊಂದಿಗೆ DK ಶಿವಕುಮಾರ್ ಅವರು ಕೂಡ ಭಾಗಿಯಾಗಬೇಕಾಗಿದೆ. ಯಾಕಂದ್ರೆ ದೆಹಲಿಯಲ್ಲಿ ಕರ್ನಾಟಕದ ಭವನದ ಬಳಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದಂತ DK ಶಿವಕುಮಾರ್ ಅವರು ಈ ಒಂದು ನೀರನ್ನು ಹರಿಸುವ ವಿಚಾರವಾಗಿ ಒಂದು ಪ್ರತಿಕ್ರಿಯೆಯನ್ನು ಕೂಡ ನೀಡಿದರು. ಯಾಕಂದ್ರೆ ಈ ಒಂದು ತಮಿಳುನಾಡಿಗೆ ನೀರನ್ನು ಹರಿಸುವುದರ ಬಗ್ಗೆ ಈ ಒಂದು CWRC ವಿಚಾರದ ಪ್ರಕಾರ ಇದರ ಒಂದು ಆದೇಶವನ್ನ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಈ ವಿಚಾರದ ಒಂದು ಸಭೆಯನ್ನ ಕೂಡ ಮಾಡಿದೆವು ಅಂತ ಹೇಳಿದ್ದಾರೆ ಅವರು. ಯಾಕಂದ್ರೆ ಒಂದು ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಎನ್ನುವಂತ ಒಂದು ಮೇಲ್ಮನವಿಯನ್ನ ಕೂಡ ತಿರಸ್ಕರಿಸಿದ್ದಾರೆ ಅವರು. ಅದರೊಂದಿಗೆ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಜೊತೆಗೆ ಒಂದು ಸಭೆಯನ್ನ ಕೂಡ ಮಾಡಿದ್ರು ಅವರು. ಯಾಕಂದ್ರೆ ಬೆಂಗಳೂರಿಗೆ ಮರಳಿದ ತಕ್ಷಣ ವಿರೋಧ ಪಕ್ಷದ ನಾಯಕರ ಜೊತೆಗೂ ಕೂಡ ಈಗಾಗಲೇ ಇದರ ಬಗ್ಗೆ ಒಂದು ಚರ್ಚೆಯನ್ನು ಕೂಡ ಮಾಡಲಾಗುವುದು. ಈಗಾಗಲೇ ತಮಿಳುನಾಡಿನ CM ಜೊತೆಗೆ ಒಂದು ಮಾತಿನ ಚಕಮಕಿಯನ್ನು ಕೂಡ ನಡೆಯಲಿದೆ ಎಂದು ಹೇಳಿಕೆಯನ್ನು ಕೊಟ್ಟರು. ಯಾಕಂದ್ರೆ ಅವರಿಗೆ ಕೊಡಬೇಕಾಗಿರುವಂತಹ ಒಂದು ಗೌರವವನ್ನು ನೀಡಿ ನಮ್ಮ ರಾಜ್ಯಕ್ಕೆ ಬರ್ತೀವಿ ಎಂದು ಒಂದು ಗೌರವ ಮುಖಾಂತರ ಆ ಒಂದು ಅತಿಥಿಗಳನ್ನ ಒಂದು ಗೌರವದಿಂದ ಇದರ ಒಂದು ಸ್ವೀಕಾರವನ್ನ ಮಾಡಬೇಕಾಗಿ ಇದರ ಒಂದು ಕರ್ತವ್ಯವನ್ನು ಕೂಡ ವ್ಯಕ್ತಪಡಿಸಿದರು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಹಾಕಿ. ನನ್ನ ಈ ಒಂದು ಮಾಹಿತಿಯನ್ನು ಇಷ್ಟವಾಗಿದ್ದರೆ ಎಲ್ಲರೂ ಲೈಕ್ ಕೊಡಿ. ತಪ್ಪದೆ ನನ್ನ ಈ ಒಂದು ಗೆಲುವಿನ ನಮ್ಮ ಗುರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.